ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 13 ಆಫ್ 20 ಡೇಸ್ ರೀಸೆಟ್ ಚಾಲೆಂಜ್. ಸೊ ಎಷ್ಟು ಬೇಗ ದಿನ ಹೋಗ್ತಾಯಿದೆ ಗೈಸ್, ನನಗಂತೂ ದಿನ ಎಷ್ಟು ಬೇಗ ಹೋಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಆಲ್ರೆಡಿ ನಾನು ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ ಈ ಚಾಲೆಂಜು. ಆಲ್ರೆಡಿ 13 ಡೇಸ್ ಕಂಪ್ಲೀಟ್ ಆಗೋಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗೋಗಿತ್ತು. ಬಿಕಾಸ್ ಸ್ಯಾಟರ್ಡೇ ಅಲ್ವಾ, ಸ್ವಲ್ಪ ಎದ್ದಿದ್ದೇ ಲೇಟ್ ಆಗೋಗಿತ್ತು. ಅದಕ್ಕೋಸ್ಕರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ತಿಂದು ಆಮೇಲೆ ಮನೆ ಹತ್ರ ಬಂದಿದ್ರು. ಸ್ವಲ್ಪ ಕಾರ್ಡದು ಪ್ರಿಂಟಿಂಗ್ ಕೊಟ್ಟಿದ್ರಲ್ಲ, ಅದು ಬರಬೇಕಿತ್ತು. ಸೊ ಅದು ಬಂದಿತ್ತು, ಅದಕ್ಕೋಸ್ಕರ ಕೊಟ್ಬಿಟ್ಟು ಹೋಗೋಕ್ಕೆ ಅಂತ ಬಂದಿದ್ರು. ಹಂಗೆ ಪಾಪು ಜೊತೆ ಮಾತಾಡ್ಕೊಂಡು ಸ್ವಲ್ಪ ಆಟಾಡ್ಕೊಂಡಿದ್ಬಿಟ್ಟು ಹಂಗೆ ಹೊರಡ್ಬೇಕಾದ್ರಂತೂ ಕಾರಲ್ಲಿ ಕರ್ಕೊಂಡೋಗಿ ಕುಳ್ಸ್ಕೊಬಿಟ್ರೆ 5-10 ನಿಮಿಷ ಬರೋದೇ ಇಲ್ಲ. ಪಾಪು ಅಷ್ಟು ಅವಳಿಗೆ ಆಟಾಡ್ಕೊಂಡಿರೋಕ್ಕೆ ಅಷ್ಟೊಂದು ಇಷ್ಟ. ಅಲ್ಲೇ ಎಷ್ಟೊತ್ತಾದರೂ ಕುತ್ಕೊಂಡು ಹೇಳ್ಬಿಡ್ರೆ. ನಮ್ಮ ಪಪ್ಪನೂ ಒಂದ್ಸತಿ ಅಂಗಡಿಗೆ ನೀರು ಕ್ಯಾನ್ ಏನಾದರೂ ತರಕೋಬೇಕಾದ್ರೆ ಕಾರಲ್ಲೇ ಹೋಗೋದಲ್ವ, ಅವಾಗ ಕರ್ಕೊಂಡು ಹೋಗ್ತಾರೆ. ಅಂದರೆ ಕುಳ್ಸ್ಕೊತಾರೆ, ಮನೆ ಹತ್ರ ಬಂದಾಗ ಕರ್ಕೊಬಂದು ಕುಳ್ಸ್ಕೊತಾರೆ. ಆವಾಗಲೂ ಅಷ್ಟೇ ಎಷ್ಟೊತ್ತಾದರೂ ಬರೋದೇ ಇಲ್ಲ. ಸೊ ಈ ಥರ ಅವ್ರ ಪಪ್ಪ ಏನಾದರೂ ಒಂದು ಕಿತಾಪತಿ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಆಟಾಡ್ಕೊಂಡು ಅದರಲ್ಲೇ ಒಂದು 5-10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅವಳಿಗೆ ಅದು ಒಂದು ಫೇವ್ರೆಟ್ ಸ್ಪಾಟ್ ಆಗಿಬಿಟ್ಟಿದೆ ಅಲ್ಲಿ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳ್ಬಿಟ್ಟು ಕಾಳು ಸಾಂಬಾರು ಮಾಡಿದರು. ಅದನ್ನು ಕಾಳು ಸಾಂಬಾರು ಮತ್ತು ಮುದ್ದೆ ತಿಂದ್ವಿ. ಇನ್ನು ಸ್ವಲ್ಪ ಸ್ಯಾಟರ್ಡೇ ಆಗಿದ್ದರಿಂದ ಸ್ವಲ್ಪ ಮನೆ ಅದೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಹರ್ಷಿತಾ ಸ್ವಲ್ಪ ಶೂ ರ್ಯಾಕ್ ಕ್ಲೀನ್ ಮಾಡಬೇಕಿತ್ತು, ಅದು ಕ್ಲೀನ್ ಮಾಡ್ತಿದ್ಲು. ಅದಕ್ಕೋಸ್ಕರ ದಿನ ಹೋಗಿದ್ದೆ ಗೊತ್ತಾಗಿಲ್ಲ. ಮಳೆಯಲ್ಲಿ ಜಿಮ್ಗೆ ಹೋಗ್ತಿದ್ವಿ ಗೈಸ್ ನಾವು. ಸೊ ಹಾರ್ಡ್ ವರ್ಕಿಂಗ್. ಗೈಸ್ ಸ್ಯಾಟರ್ಡೇ ಆಗಿದ್ರು ಬೇಗ ಹೋಗೋಕ್ಕೆ ಜಿಮ್ಗೆ ಆಗೋದೇ ಇಲ್ಲ. ಎಷ್ಟೊತ್ತು ಬೇಗ ರೆಡಿ ಆದ್ರೂ ಗಂಟೆ ಅಲ್ಲಿ ಅನ್ನೋಷ್ಟೊತ್ತಿಗೆ ನಾವು ಹೋಗೋದು. ಅನುಷೆಯಿಂದ ಲೇಟು, ನನ್ನಿಂದ ಅಲ್ಲ ಗೈಸ್, ಇವಳಿಂದನೇ ಲೇಟು. ಆ್ಯಕ್ಚುಲಿ ಹೌದು, ಇವಳಿಂದನೇ ಲೇಟು. ಇವಳು ಅದೇನೋ ಕ್ಲೀನ್ ಮಾಡ್ಕೊಂಡಿದ್ದು, ಅದಕ್ಕೋಸ್ಕರ ಲೇಟ್ ಆಯಿತು. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಛತ್ರ ಎಲ್ಲ ಎತ್ಕೊಂಡು ಹೋಗಿದ್ವಿ. ಸೊ ಜಿಮ್ಮಿಗೆ ಅದೇ ಅವ್ರು ಹೇಳ್ತಿದ್ರು, ಅಂದರೆ ನಮ್ಮ ಟ್ರೈನರನ್ನು ಹೇಳ್ತಿದ್ರು, ಸೊ ಇಷ್ಟೊಂದು ಹಾರ್ಡ್ ವರ್ಕಿಂಗ್ ಇಷ್ಟೊಂದು ಡೆಡಿಕೇಶನ್ ಪರವಾಗಿಲ್ಲ, ಮಳೆ ಬರ್ತಾಯಿದ್ರು ಜಿಮ್ಗೆ ಬಂದಿದ್ದೀರಿ ಅಂತಲೇ. ಆಮೇಲೆ ಜಿಮ್ಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಜಾಸ್ತಿ ಆ್ಯಕ್ಚುಲಿ ಮಳೆ ಬರ್ತಿದೆ ಅಂತ ಜಾಸ್ತಿ ಜಿಮ್ಮೆಲ್ಲ ಖಾಲಿ ಇತ್ತು. ತುಂಬ ಜನ ಬಂದಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೈಸಿಪ್ ಟ್ರೈಸಿಪ್ಸ್ 2 ಒಟ್ಟಿಗೆ ಮುಗಿಸ್ಕೊಬೋಣ ಅಂತೇಳಿ 2 ಒಟ್ಟಿಗೆ ಮಾಡಿದ್ವಿ. ಯೂಶ್ವಲಿ 2 ಒಟ್ಟಿಗೆ ಮಾಡೋದು, ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ ಅಂದವಾಗ ಹೋಗಿ ಇದು ಮುಗಿಸ್ಕೊಬಿಡ್ತೀವಿ. ಬಿಕಾಸ್ ಅದು 2 ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ 3 ಸೆಟ್ ಮಾಡ್ಕೊಂಡು ಬೇಗ ಮುಗಿಸ್ಕೋಬೋದು. ಇಲ್ಲ ಅಂತಂದರೆ ಅದು ಅದಕ್ಕೇ ಸಪ್ರೇಟಾಗಿ ಅದೊಂದು ದಿವಸ ಇದೊಂದು ದಿವಸ ಅಂತ ಮಾಡ್ಕೊಳಕ್ಕಾಗಲ್ಲ. ಹೆಂಗಿದ್ರು ಯೂಶ್ವಲಿ ಸಂಡೇಸು ಜಿಮ್ ಕ್ಲೋಸ್ ಇರುತ್ತೆ, ರಜಾ ಇರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಅಂತ ಸಪ್ರೇಟಾಗಿ ಬೇರೆ ಇದನ್ನು ಒಂದೊಂದು ದಿವಸ ಒಂದೊಂದು ಕರೆಕ್ಟಾಗಿ ಅಂತ ಈ ಥರ ಫಾಲೋ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅದಕ್ಕಂತಲೇ ಸಪ್ರೇಟ್ ದಿವಸ ಅಂದರೆ ಅದಾಗಲ್ಲ. ಅದಕ್ಕೋಸ್ಕರ ಇವಾಗ 2 ಒಟ್ಟಿಗೆ ಇವತ್ತೇ ಮಾಡ್ಕೊಬೋಣ ಅಂತೇಳಿ ಬೈಸಿಪ್ಸು ಟ್ರೈಸಿಪ್ಸು 2 ಒಟ್ಟಿಗೆ ಮಾಡ್ಕೊಬಿಟ್ವಿ ಇವತ್ತೇ. ಮ್ಯಾನರ್ಸೇ ಇಲ್ಲ. ಸ್ಲಿಪ್ಪರ್ಸ್ ನೋಡಿ ಹೆಂಗೆ ಬಿಟ್ಟಿದ್ದಾರೆ. ಅವ್ರು ಇಷ್ಟು ಚೆನ್ನಾಗಿ ಕಬೋರ್ಡ್ ಕೊಟ್ಟಿದ್ದಾರೆ, ಇದೆಲ್ಲ ಹೆಂಗೆ ಬಿಟ್ಟಿದ್ದಾರೆ. ಮ್ಯಾನರ್ಸ್ಲೆಸ್ ಪೀಪಲ್. ನಾನಂತೂ ನೀಟಾಗಿ ಅಲ್ಲೇ ಬಿಡ್ತೀನಿ ಯಾವಾಗಲೂ. ನಿಜ ಬಿಡ್ತೀನಿ ಗಾಯ್ಸ್. ಮಳೆ ಬರ್ತಿದ್ದಾರೆ, ಛತ್ರಿ ಹಾಕೋಣ. ನಿಧಾನ ಮಳೆ ಬರ್ತಾ ಇದೆ, ಜಾಗುತ್ತೆ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಚಪಾತಿಗೆ ಕ್ಯಾರೆಟ್ ಪಲ್ಯ, ಆಮೇಲೆ ಬೀನ್ಸು, ಕೋಸು ಅದೆಲ್ಲ ಹಾಕಿ ಪಲ್ಯ. ಆ್ಯಕ್ಚುಲಿ ಜಿಮ್ಗೆ ಹೋಗೋಕೆ ಮುಂಚೆನೇ ಕ್ಯಾರೆಟು ಬೀನ್ಸು ಇದೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಸೊ ಅಮ್ಮ ಅಂಗಡಿ ನೋಡಿಕೊಂಡು ಪಾಪನ ನೋಡಿಕೊಂಡು ಎಲ್ಲ ಕಟ್ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ, ಸೊ ಮನೇಲೇ ಇದ್ದವಾಗ ಅಂದರೆ ಜಿಮ್ಗೆ ಹೋಗೋಕೆ ಮುಂಚೆ ಸ್ಯಾಟರ್ಡೇ ಅಲ್ವಾ, ರಜೆ ಇತ್ತಲ್ವ, ಅವಾಗೆ ಮುಂಚೆನೇ ಕಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಆಮೇಲೆ ಜಿಮ್ಗೆ ಹೋಗಿ ಬರೋಷ್ಟೊತ್ತಿಗೆ ಅಮ್ಮ ಪಲ್ಯ ಎಲ್ಲ ಮಾಡಿಟ್ಟಿದ್ರು. ಆಮೇಲೆ ಬಂದಮೇಲೆ ಚಪಾತಿನ ಅದು ಒಸ್ಕೊಂಡು ಚಪಾತಿ ತಿಂದ್ವಿ. ಇವಳಿಗೆ ಏನು ತಿಂದ್ರು ನಮ್ಮ ಚಿನ್ನಮ್ಮನಿಗೆ ಅವಳು ಕೊಡಬೇಕು. ಅದಕ್ಕೋಸ್ಕರ ಅವಳು ತಿಂತಾಳೆ ಅಂತಲೇ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಸುಟ್ಕೊಂಡಿದ್ದೆ. ಸುಮ್ಮನೆ ಅವಳು ತಿನ್ನಲ್ಲ ಏನಿದ್ರು, ಅದು ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಹಿಂಗೆ ಚೀವ್ ಅಂದರೆ ಸ್ವಲ್ಪ ಸಪ್ಪಳಿಸೋ ಥರ ಮಾಡ್ತಾಯಿರ್ತಾಳೆ. ಅದಕ್ಕೋಸ್ಕರ ನಾನು ತಿನ್ನಕ್ಕೆ ಬಿಡೋಲ್ಲ ನಿಮ್ಮದೇ ಗೈಸ್. ಇಲ್ಲ ಅಂದರೆ ಕೊಟ್ಟಿಲ್ಲ ಅಂತಂದರೆ ತಟ್ಟೆನ ಹೇಳಕ್ಕೆ ಬರೋದು. ಇವಾಗ ಬೇರೆ ಅಂಬೆಗಾಲು ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಯಾಕೆ ಹೇಳ್ತೀರ ಗೈಸ್, ಎಲ್ಲಾದರೂ ಕುತ್ಕೊಳ್ಳಿ, ಒಂದು ಮೂಲೆಯಲ್ಲಿ ಕುತ್ಕೊಂಡಿದ್ರು ಹುಡ್ಕೊಂಡು ಬರ್ತಾಳೆ. ಅದಕ್ಕೋಸ್ಕರ ನೀಟಾಗಿ ಅವಳಿಗೊಂದು ಸ್ವಲ್ಪ ಕೊಟ್ಬಿಟ್ರೆ ಆವಾಗ ಏನೋ ಒಂದು ಅವ್ರನ್ನ ಬ್ಯುಸಿ ಎಂಗೇಜ್ ಆಗಿ ಇಡಬೇಕೇನೋದಕ್ಕೊಂದಿಗೆ. ಅದಕ್ಕೋಸ್ಕರ ಎಲ್ಲ ಮುಗಿಸ್ಕೊಂಡು ಇವಾಗ ಮೇಲೆ ಬಂದಿದ್ದೀನಿ. ಪಾಪುನ ಎತ್ಕೊಂಡ್ಬಂದೆ. ಆ್ಯಕ್ಚುಲಿ ಇವಾಗ ಸ್ವಲ್ಪ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಸ್ವಲ್ಪ ಥಂಡಿ ಜಾಸ್ತಿ ಇದೆ. ಅವಳಿಗೂ ಸ್ವಲ್ಪ ಮೂಕೆಲ್ಲ ಉಜ್ತಾ ಇದ್ದಾಳೆ, ಸ್ವಲ್ಪ ಶೀತ ಆಗೋ ಥರ ಇದೆ. ಅದಕ್ಕೋಸ್ಕರ ಪ್ಯಾಂಪಸ್ ಹಾಕಿದ್ದೀನಿ ಇವಾಗ. ಸೊ ಅವಳಿಗೆ ಬಟ್ಟೆ ಚೇಂಜ್ ಮಾಡಬೇಕಿತ್ತು, ಬಿಕಾಸ್ ಸರಿ ತಿನ್ಸೋವಾಗ ಎಲ್ಲ ಇದು ಮಾಡ್ಕೊಬಿಟ್ಟಿದ್ಲು. ಅದಕ್ಕೋಸ್ಕರ ಬಟ್ಟೆ ಚೇಂಜ್ ಮಾಡಬೇಕು ಇವಾಗ. ಚಿನ್ನಮ್ಮಗೆ ನಿದ್ದೆ ಬಂದಿದೆ, ಸೊ ಫೀಡ್ ಮಾಡಿ ಮಲಗಿಸೋದೆ. ಸೊ ನಿದ್ದೆ ಬಂದಿದೆ, ಕಣ್ಮುಚ್ತಾ ಇದ್ದಾಳೆ ಗೈಸ್. ಸೊ ಇವಾಗ ಡಿನ್ನರ್ ಮಾಡಿ ದಿನ ಮುಗಿಸಿದ್ದೀವಿ. ಇವತ್ತು ಆ್ಯಕ್ಚುಲಿ ಏನಂದರೆ ಏನಿಲ್ಲ ಗೈಸ್, ಜಾಸ್ತಿ ಶೂಟ್ ಮಾಡೋದು. ಓಕೆ, ಇಷ್ಟೊತ್ತು ಅಲ್ಲಿ ಆಟಾಡ್ತಾ ಇದ್ಲು, ಬಿಟ್ಬಿಡ್ಬೇಕಾಗಿತ್ತು. ಸುಮ್ಮನೆ ಆಟಾಡ್ಕೊಂಡಿದ್ಲು. ಇವಾಗ ಕೋಪ ನೋಡಿದೆ, ನಿದ್ದೆ ಜಾಸ್ತಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ. ಸೊ ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೇ ದಿವಸ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಜಾಸ್ತಿ ಇರಲಿಲ್ಲ ಶೂಟ್ ಮಾಡೋದು. ಬಿಕಾಸ್ ಸ್ಯಾಟರ್ಡೇ ಅಂದರೆ ರೆಸ್ಟ್, ಸ್ಯಾಟರ್ಡೇ ಸಂಡೇ ಅಂದರೆ ರೆಸ್ಟ್ ಡೇ.
ಅಷ್ಟೇ ಗೈಸ್, ಇವತ್ತಿನ ದಿನ ಇಷ್ಟ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓ ಮೈ ಗಾಡ್, ನಿನ್ನೆಯಿಂದ ಇವಳಿಗೆ ಅದು ಕೇಕ್ ಕಟ್ ಮಾಡಿಸಲ್ಲ, ಆವಾಗಿಂದ ಈ ಬೆಂಕಿ ಪಟ್ಟಣ ಮೇಲೆ ಫುಲ್ಲು ಏನಂತಾರೆ ಇಷ್ಟ ಆಗ್ಬಿಟ್ಟಿದೆ. ಅದು ಸೌಂಡ್ ಬರ್ತಾರ ಒಂಥರ ಕಿಚ್ಕಿಚ್ಕಿಂದ ಅಂತ. ಅದು ನಿನ್ನೆ ಅದು ಏನದು ಬರ್ತಡೇದು ಅದು ಸ್ಪಾರ್ಕಲ್ ಅಣಿಸ್ಬೇಕಾದ್ರೆ ನೋಡಿದ್ವಿ. ಅದಕ್ಕೋಸ್ಕರ ಆವಾಗಿಂದ ಜಾಸ್ತಿ ಇದು ಮಾಡ್ತಾಳೆ. ಸೊ ಇಲ್ಲೊಂದು ಗಿಡ ಇದೆ ದೇವ್ರ ಮನೆ ಹತ್ರ, ಅವಳಿಗೆ ಅದನ್ನು ಮುಟ್ಟಬೇಕು ಎಳಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಬಟ್ ಅದಕ್ಕೆ ಮಣ್ಣು ಹಾಕಿದ್ದೀವಿ ಇವಾಗ ಅಂದರೆ ನೀರು ಹಾಕಿದ್ವಿ, ಮಣ್ಣು ಸ್ವಲ್ಪ ಒದ್ದೆ ಇದೆ. ಮೊನ್ನೆಲ್ಲ ಎಳಿತಾ ಇದ್ಲು, ಇವಾಗ ಹೇಳಿದ್ರೆ ಬಾಯಿ ಇಟ್ಕೊತಾಳೆ. ಗಿಡ ಮಗಳೇ ಅದು ಮಣ್ಣು, ಅದು ತ್ಯಾವ ಇದೆ ಶ್ರಮ, ತ್ಯಾವ ಇದೆ. ಚಿ ಗಿಡ ಮಗನೇ ನಡಿ ಪಚ್ಚೋಣ, ನಡೀರಿ ಆಮೇಲೆ ಸ್ವಲ್ಪ ಕ್ಲೈಮೇಟು ಸ್ವಲ್ಪ ಜಾಸ್ತಿ ಚಳಿ ಇತ್ತು. ಅದಕ್ಕೋಸ್ಕರ ಪಾಪುಗೂ ಪ್ಯಾಂಪಸ್ ಹಾಕ್ಬಿಟ್ಟು ನೀಟಾಗಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಳಗೂ ಸ್ವಲ್ಪ ಯಾಕೋ ಕೆಮ್ತಾ ಇದ್ಲು ಬೆಳಗ್ಗಿಂದನೇ. ಅದಕ್ಕೋಸ್ಕರ ಸ್ವಲ್ಪ ಬಾಡಿಗೆಲ್ಲ ನೀಟಾಗಿ ವಿಕ್ಸ್ ಉಜ್ಜಿ, ನಾರ್ಮಲ್ ಮಕ್ಕಳದ್ದು ಬರುತ್ತಲ್ಲ ಗೈಸ್ ಬೇಬಿ ರಬ್ ಅಂತೇಳಿ, ಅದನ್ನು ಉಜ್ಜಿ ಸ್ವಲ್ಪ ಏನಾದರೂ ಕೆಮ್ಮು ಶೀತ ಆ ಥರ ಏನಾದರೂ ಆಗಂಗಿದ್ರೆ ಅದನ್ನು ಪ್ರಿಕಾಷನರಿಯಾಗಿ ಅದನ್ನು ಉಜ್ಜಿಬಿಟ್ಟು ಮಲಗಿಸಿದ್ರೆ ಅವ್ರಿಗೆ ಏನು ಜಾಸ್ತಿ ಇಶ್ಯೂಸ್ ಏನೂ ಆಗೋಲ್ಲ. ನಾನು ಆವಾಗ ಪಾಪು ಹುಟ್ಟಿದಾಗಿನಿಂದನೂ ಅವಳಿಗೆ 2 ಟೈಮ್ಸ್ ಏನೋ ಕೋಲ್ಡ್ ಆಗಿದೆ, ಆವಾಗಿಂದನೂ ಇದನ್ನೇ ಯೂಸ್ ಮಾಡ್ತೀನಿ. ಸೊ ನಿಮಗೂ ಇನ್ ಕೇಸ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಬರ್ತಾಯಿತ್ತು, ಚಳಿನೂ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಪಾಪುಗೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಆ ಥರ ಶೀತ ಏನಾದರೂ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನೀಟಾಗಿ ವಿಕ್ಸ್ ಎಲ್ಲ ಉಜ್ಬಿಟ್ಟು ಪಾಪುಗೆ ಫುಲ್ ಬಟ್ಟೆ ಪ್ಯಾಕ್ ಮಾಡಿಬಿಟ್ಟು, ಅಂದರೆ ಬಟ್ಟೆ ಎಲ್ಲ ನೀಟಾಗಿ ಫುಲ್ ಡ್ರೆಸ್ ಹಾಕ್ಬಿಟ್ಟು ನೀಟಾಗಿ ಮಲಗಿಸ್ದೆ. ಅದರಲ್ಲೂ ಒಳಗೆ ಶೆಕೆ ಜಾಸ್ತಿ, ಫ್ಯಾನ್ ಓಡ್ತಾನೆ ಇರಬೇಕು, ಫ್ಯಾನ್ ಓಡ್ತಾಯಿದ್ರು ಶೆಕೆ ಒಳಗೆ. ಅದಕ್ಕೋಸ್ಕರ ನೀಟಾಗಿ ಫುಲ್ ಪ್ಯಾಕ್ ಮಾಡಿಬಿಟ್ಟು ಫ್ಯಾನ್ ಆನ್ ಮಾಡಿಬಿಟ್ಟು ನಿದ್ದೆ ಮಾಡಿಸಿದೆ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತನಕ ಯಾರು ಬಿಡಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ನೋಡಿಲ್ಲ ಆದಷ್ಟು ಬೇಗ ಸಿಗುವ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್, ಬಾಯ್. ಥ್ಯಾಂಕ್ ಯು ಸೊ ಮಚ್, ಬಾಯ್.